ಹೆಂಗ್ ಮೂಮೆಂಟ್ ಕೊಡತೈತೆ ಅಂತ ನೋಡೋಣ. ಇದು ಇವತ್ತಿಂದು ದಿಸ್ ಇಸ್ ಓಕೆ. ಇದು 4th 5th ಲೋಡ್. ಆಕ್ಚುಲಿ ನಿನ್ನೆ ಏನಾಗಿತ್ತು, ಮಾರ್ಕೆಟ್ 24,458ಕ್ಕೆ ಕ್ಲೋಸ್ ಆಗಿತ್ತು. ಇವತ್ತ ಗ್ಯಾಪ್ ಅಪ್ ಆಕತಿ ಅಂತ ಆಲ್ಮೋಸ್ಟ್ ಗಿಫ್ಟ್ ನಿಫ್ಟಿಯಿಂದ ನೋಡ್ಕೋಬಹುದು. 124 ಪಾಯಿಂಟ್ಸ್ ಅಪ್ ಆಗೈತಿ. ಓಪನ್ ಆಗಿದ್ದ ಮಾರ್ಕೆಟ್ 24,615ಕ್ಕೆ ಓಪನ್ ಆಗೈತಿ. ನಾ 15 ನಿಮಿಷದ ಕ್ಯಾಂಡಲ್ ಹಾಕೊಂಡಿನಿ. ಇನ್ನೇನು ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ನಾವ ಇಲ್ಲಿ ಒನ್ ಡೇ ಒಳಗೆ ಲೆಕ್ಕ ಹಾಕಿದ್ರೆ ಏನಾಗಿತ್ತು, ಇಲ್ಲಿ ಗ್ಯಾಪ್ ಐತಿ, ಈ ಗ್ಯಾಪ್ ಫಿಲ್ ಮಾಡಾಕ ಮಾರ್ಕೆಟ್ ಅಪ್ ಬರ್ಬೇಕಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಏನಾಗೈತಿ, ಇದು ಇಲ್ಲಿ ತನಕ ಅಪ್ ಬಂದ ಆಮೇಲೆ ರಿವರ್ಸ್ ಬಂದ ಕ್ಲೋಸ್ ಎಲ್ಲಿಗಿತ್ತಂದ್ರ 24,000 ಚಿಲ್ಲರ್, 24,400 ಸಮಥಿಂಗ್ ಏನೋ ಕ್ಲೋಸ್ ಆಗಿತ್ತದ. ಇವತ್ತು ಅದ್ರ ಸಂಬಂಧ ಏನಾಗೈತಿ, ಮಾರ್ಕೆಟ್ ಎಷ್ಟು ಗ್ಯಾಪ್ ಅಪ್ ಆಗೈತೆ ಅಂದ್ರೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಏನೋ ಗ್ಯಾಪ್ ಅಪ್ ಆಗೈತೆ. ಮೋರ್ ದನ್ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗೈತೆ. 480 ಇಂದ 615 ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 100 ಓಪನ್ ಆಗೈತೆ ಮಾರ್ಕೆಟ್. ಈಗ 15 ನಿಮಿಷದ ಕ್ಯಾಂಡಲ್ ನೋಡೋಣ. ಇನ್ನ ಮಾರ್ಕೆಟ್ ಮೇಲೆ ಹೊಂಟೈತೆ, ಯಾಕಂದ್ರ ಈ ಗ್ಯಾಪ್ ಫಿಲ್ ಆಯ್ತು. ಈ ಗ್ಯಾಪ್ ಏನಿತ್ತು, ಈ ಗ್ಯಾಪ್ ಫಿಲ್ ಆಯ್ತು. ಇವತ್ತ ಹೋಗಲ್ಲ, ಬಟ್ ಇಲ್ಲೊಂದಿಷ್ಟು ಗ್ಯಾಪ್ ಐತಿ. ಈ ಗ್ಯಾಪ್ ಫಿಲ್ ಮಾಡ್ಬೇಕಾದ್ರೆ 25,100 ನೀವು ಒನ್ ಡೇ ಒಳಗೆ ನೋಡ್ಕೊಂಡ್ರೆ ಗೊತ್ತಾಗತ್ತೆ. 25,100 ಈ ಗ್ಯಾಪ್ ಫಿಲ್ ಮಾಡ್ಬೇಕಾದ್ರೆ, ಆಕ್ಚುಲಿ ಈ ಗ್ಯಾಪ್ ಫಿಲ್ ಮಾಡ್ಬೇಕಾದ್ರೆ ಕಂಟಿನ್ಯೂ ಗ್ರೀನ್ ಕ್ಯಾಂಡಲ್ ಬರಲ್ಲ, ಬಟ್ ಎನಿ ಹೋ ಅದು ಈ ಗ್ಯಾಪ್ ಫಿಲ್ ಮಾಡ್ಬೇಕು. ಈ ಗ್ಯಾಪ್ ಫಿಲ್ ಮಾಡ್ಬೇಕಾದ್ರೆ ಅಪ್ಕಮಿಂಗ್ ಎಕ್ಸ್ಪೈರಿ ತನಕ ಇಲ್ಲಿ ತನಕ ಬಂದು ಈ ಗ್ಯಾಪ್ ಫಿಲ್ ಮಾಡಿ ಆಮೇಲೆ ಮತ್ತ ಇಲ್ಲಿಂದ ರಿಜೆಕ್ಷನ್ ತಗೋತೈತಿ. ಇಲ್ಲಿಂದ 25,186 ಹೆಚ್ಚು ಕಡೆ 25,200 ಇಂದ ರಿಜೆಕ್ಷನ್ ತಗೋತೈತಿ. ಈಗ ಆಕ್ಚುಲಿ ಯುದ್ಧ ನಡೆದೈತಿ, ಇವನ್ ದೋ ಮಾರ್ಕೆಟ್ ಈಸ್ ಮೂವಿಂಗ್ ದ ರೈಟ್ ವೇ. ಯಾಕಂದ್ರೆ ಡ್ಯೂ ಟು there is no positive news, even though it is doing some correction. ಹಂಗ್ ಮಾಡ್ಕತೈತಿ. ಅಷ್ಟೇನ್ ಜಾಸ್ತಿ ಏನ್ ಫಾಲ್ ಆಗಿಲ್ಲ, ಬಟ್ ಕಂಪೇರ್ಡ್ ಟು ಲಾಸ್ಟ್ ವೀಕ್ ಇಟ್ ಈಸ್ ಫಾಲ್ಡ್ ಮೋರ್. ಯಾವಾಗೇನ್ ಯುದ್ಧ ಸ್ಟಾರ್ಟ್ ಆಯ್ತಲ್ಲ, ಯಾವಾಗಿಂದ ಸ್ವಲ್ಪ ಜಾಸ್ತಿ ಬಿದ್ದೈತಿ. ಇದು ಲಾಸ್ಟ್ ಇಯರ್ ಆಗಸ್ಟ್ ಏನೈತಲ್ಲ, ಅದನ್ನ ಲೋನ್ ಕ್ರಾಸ್ ಮಾಡಿ ಲೋವರ್ದು ಸಪೋರ್ಟ್ ತಗೊಳತೈತಿ. ಇಟ್ ಮೀನ್ಸ್ ಇದ್ರ ಸಪೋರ್ಟ್ ತಗೊಳತೈತಿ 24,600 ಹೆಚ್ಚು ಕಡಿಮೆ 24,600 ಸಪೋರ್ಟ್ ತಗೊಂಡ ಟಿಲ್ ಇಟ್ ವಿಲ್ ಗೋ 25,182 ತನ ಹೋಗಿ ಆಮೇಲೆ ಇಲ್ಲಿಂದ ರಿಜೆಕ್ಷನ್ ತಗೋಬಹುದು. ಇಲ್ಲಾಂದ್ರ ಇಲ್ಲೇ ಮತ್ತೆ ಕನ್ಸಲ್ಟೇಟ್ ನಾರ್ಮಲ್ ಆಗಿ ಆಗ್ಬೋದು. ಇದು ಅಕಸ್ಮಾತ್ ಬೈ ನ್ಯೂಸ್ ಏನಾದ್ರು ಇನ್ನೂ ನೆಗೆಟಿವ್, ಅಕಸ್ಮಾತ್ ಕ್ರೂಡ್ ಆಯಿಲ್ ಇಲ್ಲಿ ನೋಡ್ಬೋದು ನೀವು, ಕ್ರೂಡ್ ಆಯಿಲ್ ಪಾಸಿಟಿವ್ ಐತಿ. ಕ್ರೂಡ್ ಆಯಿಲ್ ಪಾಸಿಟಿವ್ ಇತ್ತು ಅಂದ್ರೆ ಮಾರ್ಕೆಟ್ ಶುಡ್ ಬಿ ನೆಗೆಟಿವ್. ಯಾಕಂದ್ರೆ ವೈಸ್ ವರ್ಸಾ ಇರ್ತೈತಿ ಮಾರ್ಕೆಟ್, ಕ್ರೂಡ್ ಆಯಿಲ್ ಮತ್ತು ಇಂಡಿಯನ್ ಮಾರ್ಕೆಟ್. ಇದು ಪಾಸಿಟಿವ್ ಐತಿ, ಇದು ಪಾಸಿಟಿವ್ ಐತಿ. ಆಮೇಲೆ ನೀವು ಗೋಲ್ಡ್ ನೋಡ್ಬೋದು. ಗೋಲ್ಡ್ ಕಮ್ಯುನಿಟೀಸ್ ನೋಡ್ರಿ, ಕಮ್ಯುನಿಟೀಸ್ ಗೋಲ್ಡ್ ಪಾಸಿಟಿವ್ ಐತಿ, ಗೋಲ್ಡ್ ಪಾಸಿಟಿವ್ ಐತಿ, ಇಂಡಿಯನ್ ಮಾರ್ಕೆಟ್ ಪಾಸಿಟಿವ್ ಐತಿ, ಕ್ರೂಡ್ ಆಯಿಲ್ ಪಾಸಿಟಿವ್ ಐತಿ. ಅಂದ್ರೆ ಇಟ್ ಮೀನ್ಸ್ ಸಮಥಿಂಗ್ ಗೋಯಿಂಗ್ ಆನ್ ಟ್ರ್ಯಾಪ್. ಸೊ ಯಾರಾದ್ರೂ ಟ್ರೇಡ್ ಮಾಡೋರು ಇದ್ರೆ ಅಂದ್ರೆ ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡಬೇಡ್ರಿ. ಸೊ ಯು ಹ್ಯಾವ್ ಟು ಹೋಲ್ಡ್ ಇಟ್ ಫಾರ್ 10 to 15 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ರಿ. ಅಗೇನ್ ಯು ಹ್ಯಾವ್ ಟು ಎಕ್ಸಿಟ್ ಇಟ್. ಸ್ಟಾಪ್ ಲಾಸ್ ನಾರ್ಮಲ್ ಆಗಿ. ಆಮೇಲೆ ಇಲ್ಲಿ ನೀವು ಇಲ್ಲಿ ನೋಡ್ರಿ ಬೌಲಿಂಜರ್ ಬ್ಯಾಂಡ್ಸ್, ಅಥವಾ ನಿನ್ನೆ ಬೌಲಿಂಜರ್ ಬ್ಯಾಂಡ್ಸ್ ಹಾಕಿದ್ವು. EMA ಬೌಲಿಂಜರ್ ಬ್ಯಾಂಡ್ಸ್ ಏನ್ ಹೇಳತೈತಿ, ಈ ರೇಂಜ್ ಇದ್ರ ಗತೆ ಇತ್ತು ಅಂದ್ರೆ ಇಲ್ಲ ಐತ್ಲ ಮಾರ್ಕ್ ಮಾಡತ್ತೀನಿ. ಇದ್ರ ಗತೆ ಇತ್ತಂದ್ರೆ ಕಂಟಿನ್ಯೂ ಇದ್ರ ಗತೆನ ಮೂವ್ ಐತೆ, ದೇರ್ ಇಸ್ ನೋ ಮೂವ್ಮೆಂಟ್ ಬಿಟ್ವೀನ್ ಅಪ್ ಅಂಡ್ ಡೌನ್. ಓಕೆ, ಈಗ ಏನಾಗೈತಿ ಮೂವ್ಮೆಂಟ್, ಸ್ವಲ್ಪ ಮೂವ್ಮೆಂಟ್ ಕಾಲ್ ಸೈಡ್ ಕೊಡಾಕತ್ತೈತಿ. ಆಮೇಲೆ ಇಲ್ಲಿ ಬೌಲಿಂಜರ್ದು ಇದ್ರ 2 ಲೈನ್ ಬರ್ತಾವ, ಸೊ 3 ಲೈನ್ ಬರ್ತಾವ. ಇದು ಟಾಪ್ ಲೈನ್ ಇರ್ತೈತಲ್ಲ, ಇಲ್ಲ ಸೆಟ್ಟಿಂಗ್ಸ್ ಒಳಗೆ ಹೇಳ್ತೀನಿ ನೋಡಿ.
ಟಾಪ್ ಲೈನ್ ಇದು, ಮಿಡಲ್ ಲೈನ್ ಈಸ್ ಸಫ್ರನ್, ಅಪ್ಪರ್ ಲೈನ್ ಏನಿರ್ತದಲ್ಲ ಅದನ್ನ ಕಲರ್ ಒಂದು ಸ್ವಲ್ಪ ಚೇಂಜ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ತದೆ. ಪರ್ಪಲ್ ಮಾಡ್ಬಿಡು. ಅಪ್ಪರ್ ಲೈನಿಗೆ ಹೋಗಿ ಟಚ್ ಆಗಿ ಇಲ್ಲೇನಾದ್ರೂ ಡೋಜಿ ಕ್ಯಾಂಡಲ್ ಅಥವಾ ನ್ಯೂಟ್ರಲ್ ಕ್ಯಾಂಡಲ್ ಫಾರ್ಮ್ ಮಾಡ್ತಂದ್ರ ಆಮೇಲೆ ಬೈ ಸೈಡ್ ಬೈ ಮಾಡಬೇಡ್ರಿ. ಈಗ ಲಾಸ್ಟ್ ಟೈಮ್ ಏನಾಯ್ತು 650 677 ತನಕ ಹೋಗಿ ಇಲ್ಲಿ ರಿಜೆಕ್ಷನ್ ತಗೊಂಡದ. ಸೊ ಇನ್ನೂ ಮಾರ್ಕೆಟ್ ಮೇಲೆ ಹೋಗತಿ, ಬಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಲ್ಲ. ಇಟ್ ಶುಡ್ ಬಿ ಫಾರ್ಮಿಂಗ್ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಈ ತರ ಫಾರ್ಮ್ ಮಾಡ್ಕೊಂತ ಹೋಗತಿ ಮೇಲೆ. ಎಲ್ಲಿ ತನಕ ಹೋಗತಿ? ಇದು ಲಾಸ್ಟ್ ಟಾರ್ಗೆಟ್ 25,182 ಅಥವಾ 160 ಇಲ್ಲಿಂದ. ಆಮೇಲೆ ಇದು ಬೌಲಿಂಜರ್ ಯೂಸ್ ಮಾಡಿದ್ರೆ ಬೌಲಿಂಜರ್ ಯೂಸ್ ಮಾಡ್ರಿ, ಇಲ್ಲಾಂದ್ರೆ EMA ಬರ್ತದಲ್ಲ, ಎವರೇಜ್. ಮೂವಿಂಗ್ ಎವರೇಜ್ ಇದನ್ನ ಮಾಡ್ರಿ. ಮೂವಿಂಗ್ ಎವರೇಜ್ ಒಳಗ ಫಸ್ಟ್ 9 ಮಿನಿಟ್ಸ್ 9 ಫಾರ್ ಸ್ಟೈಲ್, ಇಲ್ಲೇ 9 ಹಾಕೋರಿ ಇನ್ಪುಟ್. ಆಮೇಲೆ 9 ಇದ್ದದ್ದು 9 ಇದ್ದದ್ದು ನಿಮ್ಗ ಸ್ವಲ್ಪ ಇನ್ನೂ ಲಾಂಗ್ ಟರ್ಮ್, ಅಂದ್ರೆ ಲಾಂಗ್ ಟರ್ಮ್ ಮೀನ್ಸ್ ಒನ್ ಡೇ ಒಳಗ ಒಂದು 15 ಮಿನಿಟ್ಸ್ 20 ಹಾಕೋರಿ, ಇಲ್ಲ 15 ಹಾಕೋರಿ. ಅದ್ರ ಸಪೋರ್ಟ್ ತಗೊಂಡ ಇನ್ನು ಅದ್ರ ಇದ್ರ ಲೈನ್ ಇಂದ ಮೇಲೆ ಐತಿ, ಇನ್ನು ಯು ಕ್ಯಾನ್ ಬೈ ಆನ್ ಕಾಲ್ ಸೈಡ್. ಬೇಡ ನೀವು ಲಾಂಗ್ ಸ್ವಲ್ಪ 20 ಹಾಕೊಂಡ್ರು ಇದು ಸಪೋರ್ಟ್ ಆಕ್ಟ್ ಆಗುತ್ತೆ. ಬಟ್ ಯು ಕ್ಯಾನ್ ಹೋಲ್ಡ್, ಆರ್ ಎಲ್ಸ್ ನೀವೇನು ಯೂಸ್ ಮಾಡ್ಬೋದು, ಫಿಬೊನಾಚಿ ಎಲ್ಲರಿಗೂ ಗೊತ್ತೈತಲ್ಲ, ಫಿಬೊನಾಚಿ ಯೂಸ್ ಮಾಡ್ರಿ. ಇಲ್ಲ ಕೆಳಗಿಂದ ಮೇಲೆ ಹೊಂಟೈತಿ ಈಗ. ಸೊ ಐ ಆಮ್ ಪುಟಿಂಗ್ ದ ಗ್ರಾಫ್ ಬಾಟಮ್ ಟು ಟಾಪ್. ಇಲ್ಲಿ ಬೇರೆ ಯಾವ ಲೈನ್ ತಲೆ ಕೆಡಿಸೋಕೆ ಹೋಗ್ಬೇಡ್ರಿ ನೀವು. ಮೇನ್ ತಲೆ ಕೆಡಿಸೋಬೇಕಾಗಿದ್ದು ಅಂದ್ರ 50% ಲೈನ್ ಆಫ್ ದಿಸ್ ಕ್ಯಾಂಡಲ್ ಅಷ್ಟ ನೋಡ್ಕೋಬೇಕು. 0 to 1 ಅಷ್ಟ ಇಟ್ಕೋರಿ, ನಡೀತೈತಿ. ಝೀರೋ ಟು 1 ಇಟ್ಕೊಂಡಾಗ ಇದ್ರ 50% ಯಾವುದು? ಇದು ಯಾವ ಹಾಕೊಂಡ್ರೆ ಸರ್ 0.5 ಹಾಕೊಂಡಿದ್ದಿಲ್ಲ. ಸ್ಟಾರ್ಟಿಂಗ್ ನೀವು ಆಕ್ಚುಲಿ ಮಾರ್ಕೆಟ್ ಟೈಮಿಂಗ್ ಆಲ್ಮೋಸ್ಟ್ ಈಗ ನೋ ಟ್ರೇಡ್ ಝೋನ್ ಐತಿ. ಆಕ್ಚುಲಿ ಟ್ರೇಡ್ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇವೊಂದು ಇಫ್ ಯು ಆರ್ ಡೂಯಿಂಗ್ ಕೇರ್ಫುಲಿ ಟ್ರೇಡ್ ಮಾಡ್ರಿ. ಆಮೇಲೆ ಫಿಬೊನಾಚಿ ಯೂಸ್ ಮಾಡ್ರಿ, ಇದು ವರ್ಕ್ ಆಗತ್ತೆ, ಪಕ್ಕಾ ವರ್ಕ್ ಆಗತ್ತೆ. ಇಲ್ಲಿ ನೋಡಿ 0.5 ಟಚ್ ಆಗಕತ್ತಿತ್ತಂದ್ರ ಟಚ್ ಆಕತ್ತನ ಅಂತ ನೋಡ್ಕೊಡ್ರಿ. ಟಚ್ ಒಂದ್ಸಲ ಟಚ್ ಆತಂದ್ರೆ ಮತ್ತೆ ರಿಜೆಕ್ಷನ್ ತಗೊಂಡ್ ಮತ್ತೆ ಹೋಗೋ ಸಾಧ್ಯತೆ ಇರ್ತದೆ. ಅದ್ರ ಟಚ್ ಆತಂದ್ರೆ ಫಸ್ಟ್ ಟೈಮ್ ಬೈ ಮಾಡಿ, ಸೆಕೆಂಡ್ ಟೈಮ್ ಟಚ್ ಆದ್ಮೇಲೆ 0.5 ಕ್ರಾಸ್ ಮಾಡಿ 0.6 ಕ್ರಾಸ್ ಆಗಕತ್ತಂದಾಗ ಫುಟ್ ಸೈಡ್ ಕಂಪ್ಲೀಟ್ ಆಗಿ ಫುಟ್ ಸೈಡ್ ಬೈ ಮಾಡಿ ಅಪ್ ಟು ನೀವು ಇಲ್ಲಿವರೆಗೂ ಬೈ ಮಾಡ್ಬೋದು. ಬೈ ಮಾಡಿ. ಥ್ಯಾಂಕ್ ಯು.